50 ದಿನಗಳನ್ನು ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿ ಹೊರಗಡೆ ಬಂದ್ರಿ. ಆ ಜರ್ನಿ ನೋಡಿದಾಗ ಏನನ್ಸುತ್ತೆ? ಬಟ್ 50 ದಿನ ಅನ್ನೋದು ಇಟ್ಸ್ ಅಚೀವ್ಮೆಂಟ್. ಆ ಮನೆಯಲ್ಲಿ ಆ ಒಂದು ಎಮೋಷನ್ಸ್ ಮಧ್ಯೆ ಸರ್ವೈವ್ ಆಗೋದು ಇಟ್ಸ್ ವೆರಿ ಡಿಫಿಕಲ್ಟ್. ಬಟ್ ಖುಷಿ ಆಗುತ್ತೆ. ಜನ ತೋರಿಸ್ತಾ ಇರ್ತಕ್ಕಂಥ ಪ್ರೀತಿ, ಆ ಪ್ರೇಮಕ್ಕೆ ಬೆಲೆ ಕಟ್ಟಕ್ಕೆ ಆಗಲ್ಲ. ಇದೆಲ್ಲ ಹೇಗೆ ಅನ್ಸುತ್ತೆ? ಹಿಂದೆ ಮುಂದೆ ನಾನು ಯಾವತ್ತೂ ಯಾರ ಬಗ್ಗೆನೂ ಮಾತಾಡೋ ಅಭ್ಯಾಸನೂ ಇಲ್ಲ. ಬಿಗ್ ಬಾಸ್ ಮನೇಲೂ ಅದನ್ನು ಮಾಡಲಿಲ್ಲ. ಧರ್ಮ ಮತ್ತು ಅನುಶ್ವರ್ಯ ಅವರೇ ವಿನ್ನರು ಮತ್ತು ರನ್ನರ್ ಅಪ್ ಆಗಬೇಕಿತ್ತು ಅಂತ ತುಂಬ ಆರ್ಗ್ಯಾನಿಕ್ ಆಗಿ ಕಮೆಂಟ್ಸ್ ಮಾಡಿದ್ದಾರೆ. ಆಚೆ ಬಂದೆ ಅಂತ ತುಂಬ ದುಃಖದಲ್ಲಿ ಬಂದೆ. ಬಟ್ ನಿಮ್ಮ ಪ್ರೀತಿ ನೋಡಿದ ತಕ್ಷಣ ಬಿಗ್ ಬಾಸ್ ಗೆದ್ದಷ್ಟು ಖುಷಿ ಆಯಿತು ನನಗೆ. ಅಷ್ಟು ಪಾಸಿಟಿವ್ ಆಗಿ ಎಕ್ಸೆಪ್ಟ್ ಮಾಡಿದ್ದಾರೆ. ಸೊ ನಿಮ್ಮ ಸಾಫ್ಟ್ ನೇಚರೇ ನೀವು ಹೊರಗಡೆ ಬರೋದಕ್ಕೆ ಕಾರಣ ಆಯ್ತಾ? ಅನುಷಾ ಅವರನ್ನ ನೇರವಾಗಿ ನಾಮಿನೇಟ್ ಮಾಡ್ತಾ ಇದ್ದೀನಿ. ಜನಗಳು ನಮ್ಮನ್ನು ಯಾಕೆ ಇಷ್ಟಪಡಬೇಕು ಅನ್ನೋದಿರುತ್ತೆ ಹೊರತು ನಾವು ಜಗಳನೇ ಆಡಬೇಕು ಅದಕ್ಕೆ ನಾವು ಅಲ್ಲಿ ಸರ್ವೈವ್ ಆಗ್ತೀವಿ ಅನ್ನೋದು ಇಟ್ಸ್ ಅ ರಾಂಗ್ ಅಸಂಪ್ಷನ್. ಧರ್ಮ ಅವ್ರಿಗೋಸ್ಕರ ಅನುಷಾ ಅವರು 50 ದಿನ ಇದ್ರ ಅಥವಾ ಅನುಷಾ ಅವ್ರಿಗೋಸ್ಕರ ಧರ್ಮ ಅವರು 50+ ದಿನ ಅಲ್ಲಿದ್ರ ಅಂತ ಅದನ್ನ ಬಿಗ್ ಬಾಸ್ ಅವರೇ ಹೇಳಬೇಕು. ಬಿಗ್ ಬಾಸ್ ನೀವೇ ಆನ್ಸರ್ ಮಾಡಿ. ಬಿಕಾಸ್ ಒಟ್ಟೊಟ್ಟಿಗೆ ಇಬ್ರು ಅವರೇ ಕಳ್ಸಿದ್ದಲ್ಲ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್. ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 11 ಸದ್ಯ ಮೋಸ್ಟ್ ಟ್ರೆಂಡಿಂಗ್ ಶೋ. ಅದರಲ್ಲೂ ಕನ್ನಡಿಗರು ಜನಮಾನಸದಲ್ಲಿ ಉಳಿತಾ ಇರ್ತಕ್ಕಂಥ ಒಂದು ಮೋಸ್ಟ್ ಪಾಪ್ಯುಲರ್ ಶೋ ಅಂತಂದರೆ ತಪ್ಪಾಗಲ್ಲ. ಯಾಕಂತಂದರೆ ಈಗ ಕಿರುತೆರೆ ಲೋಕದಲ್ಲಿ ತುಂಬ ಕೇಂದ್ರ ಬಿಂದು ಆಗಿರ್ತಕ್ಕಂಥದ್ದೇ ಬಿಗ್ ಬಾಸ್ ಶೋ. ಯಾಕಂತಂದರೆ ಕಳೆದ 10 ವರ್ಷಗಳಿಂದ ಕೂಡ ಬೇರೆ ಬೇರೆ ಕಂಟೆಸ್ಟೆಂಟ್ಗಳಿಂದ ಆ ಶೋ ತುಂಬ ಚೆನ್ನಾಗಿ ಆಗ್ತಾ ಬಂದಿದೆ. ಈಗ ಬಿಗ್ ಬಾಸ್ ಸೀಸನ್ 11. ಸೊ ಪ್ರತಿ ವಾರ ಕೂಡ ಒಬ್ಬೊಬ್ಬರು ಎಲಿಮಿನೇಟ್ ಆಗ್ತಾ ಇದ್ದಾರೆ. ಒಂದೊಂದು ವಾರ ಯಾರೂ ಎಲಿಮಿನೇಟ್ ಕೂಡ ಆಗಲ್ಲ. ರೀಸೆಂಟಾಗಿ ಎಲಿಮಿನೇಟ್ ಆದಂಥವರು ಕೂಡ ಒಂದಷ್ಟು ಕಂಟೆಸ್ಟೆಂಟ್ಗಳು ನಮ್ಮ ಇದೇ ಗ್ಯಾರಂಟಿ ನ್ಯೂಸ್ ಸ್ಟುಡಿಯೋಗೆ ಬಂದು ತಮ್ಮ ಅಭೂತಪೂರ್ವ ಮರೆಯಲಾಗದ ನೆನಪುಗಳನ್ನು, ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ಆಯಿತು ಏರಿಳಿತಗಳನ್ನು ಶೇರ್ ಮಾಡ್ಕೊಂಡಿದ್ರು. ಅದು ಎಮೋಷ್ನಲ್ ಜರ್ನಿ ಅಂತಂದು ಕೂಡ ಒಂದಷ್ಟು ಜನ ಹೇಳಿದರು. ಸೊ ನಿಜವಾಗ್ಲೂ ಕಂಟೆಸ್ಟೆಂಟ್ಗಳಿಗೆ ಮಾನಸಿಕವಾಗಿ ಅವರನ್ನು ಅವರು ದಂಡಿಸ್ಕೊಂಡು ಆ ಮನೆಯಲ್ಲಿ ಒಂದು ಗೇಮ್ ಆಡೋದಿದೆಯಲ್ಲ, ಅಷ್ಟು ಜನರ ಮಧ್ಯೆ ಗುದ್ದಾಡಿಕೊಂಡು, ಅದು ಈಸಿ ಟಾಸ್ಕ್ ಅಂತೂ ಅಲ್ವೇ ಅಲ್ಲ. ಅಫ್ಕೋರ್ಸು ರೀಸೆಂಟಾಗಿ ಎಲಿಮಿನೇಟ್ ಆದಂತಹ ಮತ್ತೊಬ್ಬ ಬಿಗ್ ಬಾಸ್ ಸೀಸನ್ 11ರ ಕಂಟೆಸ್ಟೆಂಟ್ ನಮ್ಮೊಟ್ಟಿಗಿದ್ದಾರೆ. ಶಿ ಈಸ್ ನನ್ ಅದರ್ ದ್ಯಾನ್ ಅನುಷಾ ರೈ. ಅನುಷಾ ರೈ ಅವರೇ, ಆತ್ಮೀಯ ಸ್ವಾಗತ ಗ್ಯಾರಂಟಿ ನ್ಯೂಸ್ ಸ್ಟುಡಿಯೋಗೆ. ಥ್ಯಾಂಕ್ ಯು. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಹೇಗೆ ಅನಿಸ್ತು? ಯಾಕಂದರೆ ಒಬ್ಬ ಹೆಣ್ಮಗಳು ಅಷ್ಟು ಈಸಿ ಟಾಸ್ಕ್ ಅಲ್ಲ. ನಾನು ಹೇಳ್ತಾ ಇದ್ದೆ, ಅಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ಎಲ್ಲ ಗುದ್ದಾಡಬೇಕಾಗುತ್ತೆ. ಅವುಗಳ ಮಧ್ಯೆ ನೀವು 50 ದಿನಗಳನ್ನು ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿ ಹೊರಗಡೆ ಬಂದ್ರಿ. ಆ ಜರ್ನಿ ನೋಡಿದಾಗ ಏನು ಅನಿಸುತ್ತೆ? ಇಟ್ ವಾಸ್ ಅ ಬ್ಯೂಟಿಫುಲ್ ಜರ್ನಿ. ಬಿಗ್ ಬಾಸ್ ಅಂದರೆ ನೀವು ಹೇಳಿದಾಗೆ ಇಟ್ಸ್ ಅ ಎಮೋಷನಲ್ ಮಿಕ್ಸ್ಚರ್ ಆಫ್ ಎಮೋಷನ್ಸ್ ಇರುವಂಥ ಒಂದು ಜಾಗ. ಬಿಕಾಸ್ ಯಾವ ಮೂಮೆಂಟಲ್ಲಿ ಯಾವ ಎಮೋಷನ್ಸ್ ಇರುತ್ತೆ ಅಂತ ನಮಗೆ ಗೊತ್ತಿರಲ್ಲ. ಅವ್ರು ಕ್ರಿಯೇಟ್ ಮಾಡೋಂಥ ಸಿಚುಯೇಷನ್ಸ್ನ ನಾವು ಹ್ಯಾಂಡಲ್ ಮಾಡಬೇಕಾಗತ್ತೆ. ಕೆಲವೊಮ್ಮೆ ಇಟ್ಸ್ ಅ ಮೆಂಟಲ್ ಟಾಸ್ಕ್ ಇರ್ಬೋದು ಅಥವಾ ಫಿಸಿಕಲ್ ಟಾಸ್ಕ್ ಇರ್ಬೋದು. ನಾನು ಸ್ಪೋರ್ಟ್ಸಲ್ಲಿ ಸ್ವಲ್ಪ ಹಿಂದೆನೇ, ಸ್ಕೂಲಲ್ಲೆಲ್ಲ ಯಾವಾಗಲೂ ಬಂಕ್ ಆಗ್ತಿದೆ ಸ್ಪೋರ್ಟ್ಸ್ ಕ್ಲಾಸ್ ಇದ್ದಾಗ. ಬಟ್ ಬಿಗ್ ಬಾಸ್ ಮನೆ ಅಂತ ಬಂದಾಗ ಟಾಸ್ಕ್ ಆರ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ನಾಮಿನೇಷನ್ಸಿಂದ ಸೇಫ್ ಆಗೋದು, ನಾಮಿನೇಟ್ ಆಗೋದು, ನಮ್ಮ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅನ್ನೋದೇ ಗೊತ್ತಾಗೋದು ಟಾಸ್ಕಲ್ಲಿ. ಹಾಗಂತ ಟಾಸ್ಕೇ ಇಂಪಾರ್ಟೆಂಟ್ ಏನಲ್ಲ, ನಮ್ಮ ಪರ್ಸ್ನಾಲಿಟಿನೂ ಮ್ಯಾಟರ್ ಆಗುತ್ತೆ. ಸಿನ್ಸ್ ಇಟ್ ಈಸ್ ವ್ಯಕ್ತಿತ್ವಗಳ ಆಟ ಅಂತ ಬಂದಾಗ ನಮ್ಮ ಪರ್ಸ್ನಾಲಿಟಿ ಜೊತೆ ಆಟನೂ ಹೆಂಗೆ ಆಡ್ತೀವಿ, ಎಷ್ಟು ಸ್ಟ್ರಾಂಗ್ ಇದ್ದೀವಿ ಅಂತ ತೋರ್ಸೋಕ್ಕೆ ಆಟ ಆಡಬೇಕಾಗಿತ್ತು. ನನ್ನ ಎಫರ್ಟ್ ನಾನು ಹಾಕಿದ್ದೀನಿ. ಎಲ್ಲೂ ಯಾವುದೂ ಟಾಸ್ಕ್ಗಳು ನನ್ನ ಕೈಯಲ್ಲಿ ಆಗಲ್ಲ ಅಂತ ನಾನು ಗಿವ್ ಅಪ್ ಮಾಡೋದು ನಾನು ಯಾವತ್ತೂ ಮಾಡಿಲ್ಲ. 100% ಎಫರ್ಟ್ ಏನಾಗಬೇಕು ಅದು ಇರ್ತಾ ಇತ್ತು. ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ಸ್ ಅಂತ ಬಂದಲ್ಲೂ ಕೆಲವೊಮ್ಮೆ ನಾವು ಅಲ್ಲದೆ ಇರೋದನ್ನು ನಾವು ಆ್ಯಕ್ಟ್ ಮಾಡಬೇಕಾಗುತ್ತೆ. ಸೊ ಆ ಥರದ್ದೆಲ್ಲ ನಾನೇನಂದರೆ ಎಲ್ಲೂ ಡ್ರಾಮ್ಯಾಟಿಕ್ ಆಗಿ, ಎಲ್ಲೂ ಫೇಕ್ ಆಗಿ ಅಥವಾ ಗಾಸಿಪ್ಸ್ ಮಾಡ್ಕೊಂಡು ಇದೆಲ್ಲ ನಾನು ಏನೂ ಮಾಡಿಲ್ಲ. ನಾನು ಏನು ಒಳಗಡೆ ಹೋದೆ ಅನುಷಾ, ದ ರಿಯಲ್ ಅನುಷಾ. ನಾನು ನಿಜ ಜೀವನದಲ್ಲೂ ಹಾಗೇ ಇದ್ದೆ, ಒಳಗಡೆನೂ ಹಾಗೇ ಇದ್ದೆ. ಬಹುಶಃ ನನಗೆ ಎಲ್ಲೂ ಚೇಂಜ್ ಮಾಡ್ಕೋಬೇಕಂತ ಅನಿಸ್ಲಿಲ್ಲ. ಕೆಲವೊಮ್ಮೆ ನನ್ನ ವ್ಯಕ್ತಿತ್ವಕ್ಕೆ ಧಕ್ಕೆ ಬಂದಾಗ ನಾನು ಸ್ಟ್ಯಾಂಡ್ ತೊಗೊತಾ ಇದ್ದೆ. ಅದು ಬಿಟ್ಟು ವಾಂಟೆಡ್ಲಿ ನಾನು ಫೈಟ್ ಮಾಡಬೇಕು, ಯಾರಿಗೋ ಹರ್ಟ್ ಮಾಡಬೇಕು ಅನ್ನೋ ಒಂದು ನೇಚರ್ ನನಗಿರಲಿಲ್ಲ. 50 ದಿನಗಳು ಪೂರೈಸಿದ್ದೀನಿ ಅಂದರೆ ಇಟ್ಸ್ ನಾಟ್ ಅ ಈಸಿ ಥಿಂಗ್ ಆ್ಯಕ್ಚುಲಿ. ಬಟ್ ಬೇಜಾರಿದೆ 50 ದಿನಕ್ಕೆ ಹೊರಗೆ ಬಂದಲ್ಲ ಅಂತ. ಬಟ್ 50 ದಿನ ಅನ್ನೋದು ಇಟ್ಸ್ ಅಚೀವ್ಮೆಂಟ್. ಆ ಮನೆಯಲ್ಲಿ ಆ ಒಂದು ಎಮೋಷನ್ಸ್ ಮಧ್ಯೆ ಸರ್ವೈವ್ ಆಗೋದು ಇಟ್ಸ್ ವೆರಿ ಡಿಫಿಕಲ್ಟ್. ಬಟ್ ಖುಷಿ ಆಗುತ್ತೆ. ವಾಟ್ ಐ ಫೀಲ್ ಈಸ್ ಅಂದರೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಮನಸ್ಥಿತಿಗಳು ಬದಲಾಗುತ್ತೆ ಅಂತಕ್ಕಂಥದ್ದು ಗೊತ್ತಿರ್ತಕ್ಕಂಥ ವಿಚಾರ. ಆದರೆ ನಿಜಕ್ಕೂ ಅಲ್ಲಿ ಅನುಷಾ ರೈ
ಆ ಮನಸ್ಸುಗಳ ಜೊತೆ ಆ ಮನುಷ್ಯರ ಜೊತೆ ಹೇಗೆ ಇಷ್ಟು ಲಾಂಗ್ ಜರ್ನಿ ಮಾಡಿದ್ರು ಅನ್ನೋದನ್ನು ಮಾತಾಡ್ತೀನಿ. ಅಫ್ಕೋರ್ಸ್ 50 ದಿನ ನೀವು ಯಶಸ್ವಿ ಪೂರೈಸಿದ್ದೀರಾ ಬಿಗ್ ಬಾಸ್ ಮನೆಯಲ್ಲಿ. ನಿಮ್ಮ ಕಾಸ್ಟ್ಯೂಮ್ಗೆ ಮ್ಯಾಚ್ ಆಗುವಂಥ ಒಂದು ಒಳ್ಳೆ ಬ್ಯೂಟಿಫುಲ್ ಬೊಕ್ಕೆ ತರಿಸಿದ್ದೀವಿ. ಪ್ಲೀಸ್ ವೆಲ್ಕಮ್. ಓ ಥ್ಯಾಂಕ್ ಯು. ಅನುಷಾ ರೈ ಅವರೇ, ಅನುಷಾ ರೈ ಅಂದಿದ ತಕ್ಷಣ ಪ್ರಕಾಶ್ ರೈ ನೆನಪಾಗ್ತಾರೆ, ರೈ ಅಂತಿರೋದ್ರಿಂದ. ಸೊ ನಿಮ್ಮ ಒಂದು ಇದ್ರ ಬಗ್ಗೆ ಅಂದರೆ ತುಂಬ ಕಡಿಮೆ ಕಾಲಾವಧಿಯಲ್ಲಿ ಕಿರುತೆರೆ ಮತ್ತು ಹಿರಿತೆರೆ ಎರಡರಲ್ಲೂ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿದ್ರಿ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ನಂತರ ದಿನಗಳಲ್ಲೂ ನಿಮಗೆ ಜನ ತೋರಿಸ್ತಾ ಇರ್ತಕ್ಕಂಥ ಪ್ರೀತಿ, ಆ ಪ್ರೇಮಕ್ಕೆ ಬೆಲೆ ಕಟ್ಟಕ್ಕೆ ಆಗಲ್ಲ. ಇದೆಲ್ಲ ಹೇಗೆ ಅನಿಸುತ್ತೆ ಅಂತ? ಒಳಗಡೆ ಇದ್ದಾಗ ಒಂದು ಆತಂಕ ಡೆಫಿನೆಟ್ಲಿ ಇತ್ತು. ಬಿಕಾಸ್ ಸಮ್ಟೈಮ್ಸ್ ನಾವು ಮಾತಾಡೋಂಥ ಮಾತು, ನಡ್ಕೊಳ್ಳೋಂಥ ರೀತಿ, ಅಂದರೆ ನಮ್ಮ ಬಿಹೇವಿಯರ್ ಆಚೆಗಡೆ ಯಾವ ಥರ ಇಂಪ್ಯಾಕ್ಟ್ ಆಗ್ತಿರುತ್ತೆ ಆ್ಯಂಡ್ ಯಾವ ಥರ ತೊಗೋತಾ ಇರ್ತಾರೆ ಜನ ಅನ್ನೋದು ಒಂದು ಕನ್ಫ್ಯೂಷನ್ಸ್ ಇತ್ತು. ಬಟ್ ಅಲ್ಲಿ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ ಏನು ಆಗ್ತಾ ಇದೆ ಅನ್ನೋದು. ನಮ್ಮದೇ ಆದ ಒಂದು ಲೋಕದಲ್ಲಿ ಇರ್ತಾ ಇದ್ವಿ, ಅಂದರೆ ಬಿಗ್ ಬಾಸ್ ಲೋಕದಲ್ಲಿ ಇರ್ತಾ ಇದ್ವಿ. ಸಮ್ಟೈಮ್ಸ್ ಇತ್ತು ನನಗೆ ಒಳಗಡೆ, ಶೆಟ್ ನಾನು ಏನಾದ್ರು ಮಾತಾಡೋದು ತಪ್ಪಾಗಿದ್ದರೆ ಗೊತ್ತಾಗ್ತಿರಲ್ಲ, ಆ ಒಂದು ಮೂಮೆಂಟಲ್ಲಿ ಏನೋ ರಿಯಾಕ್ಟ್ ಮಾಡಿರ್ತೀನಿ, ಅದು ಯಾವ ಥರ ಕಾಣಿಸಿರುತ್ತೆ ಜನಕ್ಕೆ ಅಂತ. ಬಟ್ ಲಕ್ಕಿಲಿ ಆಚೆ ಬಂದ್ಬಿಟ್ಟು ನಾನು ಪಬ್ಲಿಕ್ ರಿಯಾಕ್ಷನ್ಸ್ ನೋಡಿದಾಗ ಇಟ್ ವಾಸ್ ಸೋ ಪಾಸಿಟಿವ್. ನಾನು ಮಾತಾಡಿರೋ ಮಾತು ಪ್ರತಿಯೊಂದು ತುಂಬ ತೂಕ ಇರ್ತಾಯಿತ್ತು. ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತಾ ಇದ್ರಿ ನೀವು ಅಂತ ಅಂದಿದ್ದ ಕಮೆಂಟ್ಸ್ಗಳಿರ್ಬೋದು. ಅದು ನೇರ ವ್ಯಕ್ತಿತ್ವ, ಸ್ಟ್ರೈಟ್ ಫಾರ್ವರ್ಡಾಗಿ ಮಾತಾಡ್ತಿದ್ರಿ, ಹಿಂದೆ ಮುಂದೆ ಮಾತಾಡಿಲ್ಲ. ಅದು ನಿಜ, ಹಿಂದೆ ಮುಂದೆ ನಾನು ಯಾವತ್ತೂ ಯಾರ ಬಗ್ಗೆನೂ ಮಾತಾಡೋ ಅಭ್ಯಾಸನೂ ಇಲ್ಲ, ಬಿಗ್ ಬಾಸ್ ಮನೇಲೂ ಅದನ್ನು ಮಾಡಲಿಲ್ಲ. ಅದು ಒಂಥರ ತುಂಬ ಖುಷಿ ಆಗುತ್ತೆ, ಅಷ್ಟು ಪ್ರೀತಿಯಿಂದ ಆಕ್ಸೆಪ್ಟ್ ಮಾಡ್ತಾರಲ್ಲ. ಜನ ಮೆಚ್ಚಿದ ನಾಯಕಿ, ನಮ್ಮ ಮನೆ ಮಗಳು ನೀವು, ಬಿಗ್ ಬಾಸ್ ಟ್ರೋಫಿ ಗೆದ್ದಿಲ್ಲ ಅನ್ನೋ ನಮ್ಮ ಮನಸ್ಸು ಗೆದ್ದಿದ್ದೀರಾ, ಈ ಥರ ಕಮೆಂಟ್ಸ್ಗಳನ್ನ ಹೋದಾಗ ಐ ಬ್ಲೆಸ್ಡ್. ಇನ್ಫ್ಯಾಕ್ಟ್ ಕಲರ್ಸ್ ಕನ್ನಡದವರು ಈ ವಾರದ ಎಲಿಮಿನೇಷನ್ ಅನುಷಾ ರೈ ಅಂತ ನಿಮ್ಮ ಫೋಟೋ ಹಾಕಿ ಅವರು ಪೋಸ್ಟ್ ಮಾಡಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಒಂದಷ್ಟು ಕಮೆಂಟ್ಸ್ನ ನೋಡ್ತಾ ಇದ್ದೆ. ವೆರಿ ಆರ್ಗ್ಯಾನಿಕ್ ಕಮೆಂಟ್ಸು. ಎಲ್ಲರೂ ಹೇಳಿರ್ತಕ್ಕಂಥದ್ದು ಇಷ್ಟೇ, ತುಂಬ ತಪ್ಪು ನಿರ್ಧಾರ ಅನಿಸುತ್ತೆ, ಅನುಷಾ ರೈ ಅವರು ಇರಬೇಕಿತ್ತು, ಧರ್ಮ ಮತ್ತು ಅನುಷಾ ರೈ ಅವರೇ ವಿನ್ನರು ಮತ್ತು ರನ್ನರ್ ಅಪ್ ಆಗಬೇಕಿತ್ತು ಅಂತ ತುಂಬ ಆರ್ಗ್ಯಾನಿಕ್ ಆಗಿ ಕಮೆಂಟ್ಸ್ ಮಾಡಿದ್ದಾರೆ. ಶಿ ಡಿಸರ್ವ್ಸ್ ದ ಟ್ರೋಫಿ ಅಂತ ಹೇಳ್ಬಿಟ್ಟು. ಸೊ ಆ ಕಮೆಂಟ್ಸ್ನ ನೋಡಿದ್ರಾ ನೀವು ಹೊರಗಡೆ ಬಂದ ನಂತರ ದಿನಗಳಲ್ಲಿ? ಎಸ್, ಆ್ಯಕ್ಚುಲಿ ಬಂದ ತಕ್ಷಣ ನೋಡಿದ್ದೆ ನಾನು ಅದನ್ನು. ಎಲಿಮಿನೇಟೆಡ್ ಅಂತ ಒಂದು ಪೋಸ್ಟಲ್ಲಿ ಇದ್ದಿದ್ದು ಕಮೆಂಟ್ಸ್ಗಳು. ಬಿಕಾಸ್ ಅದರಲ್ಲೇ ಗೊತ್ತಾಗುತ್ತೆ, ನಮ್ಮ ಪೇಜಲ್ಲಿ ಪಾಪ ನಮ್ಮನ್ನು ಪ್ರೀತಿಸೋ ಜನ ಪಾಸಿಟಿವ್ ಆಗಿ ಹಾಕಿರ್ತಾರೆ. ಬಟ್ ಕಲರ್ಸ್ ಪೇಜಲ್ಲಿ, ಅಂದರೆ ಕಲರ್ಸ್ ವ್ಯೂವರ್ಸ್ ಅದರಲ್ಲಿ ಏನು ಹಾಕಿರ್ತಾರೆ ಅಂದರೆ ನಾನು ನೆಗೆಟಿವಾ ಪಾಸಿಟಿವಾ, ಅಥವಾ ನಾನು ಬರೋಕ್ಕೆ ಅದು ಡಿಸರ್ವಿಂಗ್ ಇರಲಿಲ್ವಾ ನಾನು ಆಚೆ ಬಂದ ಅದಕ್ಕೆ ಅಂತ ನೋಡಿದಾಗ ಅಲ್ಲೇ ನೋಡಿದ್ದು. ಫಸ್ಟ್ ಹೋಗಿದ್ದೆ ನಾನು ಆ ಪೇಜಲ್ಲಿ, ಕಮೆಂಟ್ಸ್ ನೋಡಿದಾಗ ಇಟ್ ವಾಸ್ 1000+ ಕಮೆಂಟ್ಸ್, ಎಲ್ಲನೂ ನನ್ನ ಪರವಾಗಿ ಪ್ರೀತಿಯಿಂದ ಇತ್ತು. ಐ ಆಮ್ ಸೋ ಬ್ಲೆಸ್ಡ್. ಅಲ್ಲೇ ಇಮಿಡಿಯೇಟ್ ಒಂದು ವಿಡಿಯೋ ಮಾಡಿ ನಾನು ಪೋಸ್ಟ್ ಮಾಡ್ತೀನಿ. ನನಗೆ ಆಚೆ ಬಂದೆ ಅಂತ ತುಂಬ ದುಃಖದಲ್ಲಿ ಬಂದೆ, ಬಟ್ ನಿಮ್ಮ ಪ್ರೀತಿ ನೋಡಿದ ತಕ್ಷಣ ಬಿಗ್ ಬಾಸ್ ಗೆದ್ದಷ್ಟು ಖುಷಿ ಆಯಿತು ನನಗೆ. ಅಷ್ಟು ಪಾಸಿಟಿವ್ ಆಗಿ ಎಕ್ಸೆಪ್ಟ್ ಮಾಡಿದ್ದಾರೆ ಅನ್ನೋದು. ಇಲ್ಲ ಒಂದು ಕಡೆ ಅನುಷಾ ರೈ ಅವರು ತುಂಬ ಸೈಲೆನ್ಸು, ತುಂಬ ಮೃದು ಸ್ವಭಾವದವರು. ಅಲ್ಲಿ ಏನಿದ್ರು ಜೋರಾಗಿ ಮಾತಾಡೋರು ಬೇಕು, ಜಗಳ ಮಾಡೋರು ಬೇಕು, ಹೊಡೆದಾಡೋರು ಬೇಕು ಅಂತಕ್ಕಂಥದ್ದು ಒಂದು ಕಾನ್ಸೆಪ್ಟು, ಒಂದಷ್ಟು ಟಾಕ್ಸ್ ಗೋಯಿಂಗ್ ಆನ್. ಸೊ ನಿಮ್ಮ ಸಾಫ್ಟ್ ನೇಚರೇ ನೀವು ಹೊರಗಡೆ ಬರೋದಕ್ಕೆ ಕಾರಣ ಆಯಿತಾ? ಇದು ವ್ಯಕ್ತಿತ್ವಗಳ ಆಟ ಅಂತಂದಾಗ 15 ಡಿಫ್ರೆಂಟ್ ಪರ್ಸ್ನಾಲಿಟೀಸ್ ಇರುತ್ತೆ ಅಲ್ಲಿ. ಒಬ್ರು ಹೀರೋ ಇರ್ತಾರೆ, ಒಬ್ರು ಹೀರೋಯಿನ್ ಇರ್ತಾರೆ, ಇನ್ನೊಬ್ರು ವಿಲನ್ ಇರ್ತಾರೆ, ಇನ್ನೊಬ್ರು ಕಾಮಿಡಿ ಜಾನರಿಂದ ಇರ್ತಾರೆ, ಕೆಲವರು ಸೋಷಿಯಲ್ ಮೀಡಿಯಾದಿಂದ ಇರ್ತಾರೆ. ಎಲ್ಲರೂ ಅಗ್ರೆಸಿವ್ ಅಂತ ಹೇಳೋಕ್ಕಾಗಲ್ಲ, ಎಲ್ಲರೂ ಫಿಸಿಕಲ್ ಟಾಸ್ಕಲ್ಲೇ ವಾವ್ ಅನ್ನೋ ಥರ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಆ್ಯಂಡ್ ಎಲ್ಲರೂ ಹೀರೋಯಿನ್ ಥರನೇ ಆ್ಯಕ್ಟ್ ಮಾಡ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ. ಬಹುಶಃ ಅದು ನನ್ನ ನೇಚರ್. 15-16 ವ್ಯಕ್ತಿತ್ವಗಳೇನಿರುತ್ತೆ ಅದರಲ್ಲಿ ಒಂದು ವ್ಯಕ್ತಿತ್ವ ನಂದು, ಸಾಫ್ಟ್ ಆ್ಯಂಡ್ ಇನ್ನೋಸೆಂಟ್, ಯಾರಿಗೂ ಹರ್ಟ್ ಮಾಡಬಾರ್ದು ಅನ್ನೋ ಕ್ಯಾಟಗರಿ ನಂದು. ಅದರಲ್ಲೂ ನಾನು ಹರ್ಟ್ ಮಾಡಿಲ್ಲ, ಬಟ್ ನನ್ನ ಸ್ಟ್ಯಾಂಡ್ ಎಲ್ಲಿ ತೊಗೋಬೇಕು ನಾನು ತೊಗೊಂಡಿದ್ದೀನಿ. ಅಗ್ರೆಷನ್ ತೋರಿಸಿಲ್ಲ, ಬಟ್ ಅನ್ನೆಸೆಸರಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆದಾಗ, ಬ್ಲೇಮಿಂಗ್ಸ್ ಬಂದಾಗ ಅದನ್ನು ಕ್ಲಾರಿಫೈ ಮಾಡಿದ್ದೀನಿ. ಜಗಳನೇ ಆಡಬೇಕು ಅಂತ ಬಿಗ್ ಬಾಸ್ ಹೇಳಿಲ್ಲ. ಬಿಗ್ ಬಾಸ್ ಟೀಮು ಅವ್ರು ಹೇಳಿದ್ದೇನಂತಂದರೆ, ನೀವೆಷ್ಟು ಸ್ಟ್ರಾಂಗ್ ಇದ್ದೀರಾ, ನಿಮ್ಮ ರಿಯಲ್ ಲೈಫ್ ಏನು, ಆ್ಯಂಡ್ ಬಿಗ್ ಬಾಸಿಗೆ ನಿಮ್ಮ ಕಾಂಟ್ರಿಬ್ಯೂಷನ್ ಏನು ಅನ್ನೋದಿರುತ್ತೆ ಹೊರತು ಇದು ರಾಂಗ್ ಅಸಂಪ್ಷನ್ಸ್. ಜಗಳನೇ ಆಡಬೇಕು, ಕೋಪನೇ ಮಾಡ್ಕೋಬೇಕು, ದಿಸ್ ಇಸ್ ಆಲ್ ರಾಂಗ್ ಅಸಂಪ್ಷನ್ಸ್ ಅಂತ ನಾನು ಅನ್ಕೋತೀನಿ. ಎಷ್ಟು ಎಂಟರ್ಟೈನಿಂಗ್ ಆಗಿರ್ತೀವಿ, ಸಿನ್ಸ್ ಇಟ್ ಇಸ್ ಅ ಎಂಟರ್ಟೈನ್ಮೆಂಟ್ ಚಾನಲ್ ಅಂತ ಬಂದಾಗ ನಮ್ಮಿಂದ ಎಷ್ಟು ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ, ಏನು ಕಂಟೆಂಟ್ ಸಿಗ್ತಾ ಇದೆ, ಜನಗಳು ನಮ್ಮನ್ನು ಯಾಕೆ ಇಷ್ಟಪಡಬೇಕು ಅನ್ನೋದಿರುತ್ತೆ ಹೊರತು ನಾವು ಜಗಳನೇ ಆಡಬೇಕು ಅದಕ್ಕೆ ನಾವು ಅಲ್ಲಿ ಸರ್ವೈವ್ ಆಗ್ತೀವಿ ಅನ್ನೋದು ಇಟ್ಸ್ ಅ ರಾಂಗ್ ಅಸಂಪ್ಷನ್. ಧರ್ಮ ಅವ್ರಿಗೋಸ್ಕರ ಅನುಷಾ ಅವರು 50 ದಿನ ಇದ್ರಾ, ಅಥವಾ ಅನುಷಾ ಅವ್ರಿಗೋಸ್ಕರ ಧರ್ಮ ಅವರು 50+ ದಿನ ಅಲ್ಲಿದ್ರಾ ಅಂತ? ಯಾಕಂದರೆ ಲಾಸ್ಟ್ ವೀಕ್ ನೀವು ಎಲಿಮಿನೇಟ್ ಆದರೆ ಈ ವೀಕ್ ಧರ್ಮ ಅವರು ಎಲಿಮಿನೇಟ್ ಆದ್ರು. ಅದನ್ನು ಬಿಗ್ ಬಾಸ್ ಅವರೇ ಹೇಳಬೇಕು. ಬಿಗ್ ಬಾಸ್ ನೀವೇ ಆನ್ಸರ್ ಮಾಡಿ. ಬಿಕಾಸ್ ಒಟ್ಟೊಟ್ಟಿಗೆ ಇಬ್ಬರೂ ಅವರೇ ಕಳಿಸಿದ್ದಲ್ಲ. ನನಗೆ ಕಣ್ಣು ಬಟ್ಟೆ ಕಟ್ಟಿರ್ತಾರೆ, ನಿಮ್ಮ ಫ್ರೆಂಡ್ ವಿಶ್ ಮಾಡೋಕ್ಕೆ ಬಂದರು ಅಂತ ಹೇಳಿದ್ರು ಲಾಂಚಲ್ಲಿ, ಅದು ಧರ್ಮ ಅವರಾಗಿದ್ರು. ನಾನು ನರ್ಕಕ್ಕೆ ಹೋಗ್ತೀನಿ, ಅವ್ರು ಸ್ವರ್ಗಕ್ಕೆ ಹೋಗ್ತಾರೆ. ಬಟ್ ನಾನು ಡೇಂಜರ್ ಝೋನಲ್ಲಿದ್ದಾಗ ಅನ್ಫಾರ್ಚುನೇಟ್ಲಿ ನನ್ನ ಪಕ್ಕ ಧರ್ಮ ಅವರೇ ನಿಂತಿದ್ರು. ನಾನು ಗಾಡ್ ಇದೇನು ಒಟ್ಟಿಗೆ ಬಂದ್ವಿ, ಒಟ್ಟಿಗೆ ಅಂದರೆ ಅವತ್ತು ಪ್ರಾಬಬ್ಲಿ ಇಟ್ ವಾಸ್ ಅ ಡಬಲ್ ಎಲಿಮಿನೇಷನ್ ಇದ್ದಿದ್ರು ಇರ್ತಾ ಇತ್ತು. ಯಾಕೆಂದರೆ ಜೋಡಿ ಟಾಸ್ಕ್ ಆಡಿದ್ವಿ. ಹಿಂದಿನ ದಿನ ಒಬ್ರು ಎಲಿಮಿನೇಟ್ ಆಗಬೇಕಿತ್ತು, ಎಲಿಮಿನೇಷನ್ ಕ್ಯಾನ್ಸಲ್ ಆಗುತ್ತೆ. ಸೊ ನೆಕ್ಸ್ಟ್ ವೀಕ್ ಜೋಡಿ ಟಾಸ್ಕ್ ಕೊಡ್ತಾರೆ. ಆ್ಯಂಡ್ ಸುದೀಪ್ ಸರು ಹೇಳ್ತಾರೆ, ಯಾರು ಹೋಗ್ತೀರಾ ಅಥವಾ ಯಾರ್ಯಾರು ಹೋಗ್ತೀರಾ
ನೀವಿಬ್ರು ಮೇಲೂ ರೆಡ್ ಲೈಟ್ ಬಂದರೆ ಇಬ್ರು ಬನ್ನಿ, ಒಬ್ರ ಮೇಲೆ ಗ್ರೀನ್ ಲೈಟ್ ಬಂದರೆ ಒಬ್ರು ಹೋಗಿ ನಿಮ್ಮ ದಿನನಿತ್ಯದ ಕೆಲಸಗಳನ್ನ ಮಾಡಿ ಅಂತ. ಐ ವಾಸ್ ಥಿಂಕಿಂಗ್ ಇದೇನು ಇಂಥ ಪರಿಸ್ಥಿತಿಯಲ್ಲಿ ನಿಲ್ಲಿಸ್ಬಿಟ್ರು ನಮ್ಮನ್ನ. ನನಗಂತೂ ಬಹುಶಃ ಧರ್ಮ ಅಲ್ಲದೆ ಬೇರೆ ಯಾರಾದ್ರೂ ನಿಂತ್ಕೊಂಡಿದ್ರೆ ಅವ್ರಿಗಿಂತ ನಾನು ಯಾವುದ್ರಲ್ಲಿ ಕಡಿಮೆ ಇದ್ದೆ ಅನ್ನೋ ಒಂದು ಸ್ವಾರ್ಥ ಆದರೂ ಬರ್ತಿತ್ತು. ಅದು ಒಟ್ಟಿಗೆ ಹಂಗೆ ಒಳಗೆ ಹೋದಾಗ ಐಮ್ ಲೈಕ್ ಏನೇ ಆದ್ರೂ, ಏನೇ ರೆಡ್ ಲೈಟ್ ಆದರೂ ಬರಲಿ ಗ್ರೀನ್ ಲೈಟ್ ಆದರೂ ಬರಲಿ, ಕಾನ್ಫಿಡೆಂಟಾಗಿ ಆಚೆ ಹೋಗೋಣ, ಪರವಾಗಿಲ್ಲ. 5 ದಿನಾನು ಕೊಟ್ಟಿದ್ದಾರೆ, ಅದೊಂದು ವೇದಿಕೆ ನನಗೆ ಅವಕಾಶ ಮಾಡಿಕೊಟ್ಟಿದೆ ಈ ಮನೇಲಿ ಇರೋಕ್ಕೆ ಅನ್ನೋ ಥರ ಇತ್ತು ನನ್ನ ರಿಯಾಕ್ಷನ್ ಆ ಟೈಮಲ್ಲಿ. ಬಿಗ್ ಬಾಸ್ ಸೀಸನ್ 11 ಈ ಮಟ್ಟಕ್ಕೆ ಹೈಪ್ ಆಗೋದಕ್ಕೆ ಒಂದಷ್ಟು ಕಪಲ್ಸ್ ಕಾರಣ ಆಗುತ್ತೆ. ಕಪಲ್ಸ್ ಅಂದರೆ ಅಲ್ಲಿ ಆನ್ ಸ್ಕ್ರೀನ್ ಜೋಡಿ ನಾವು ನೋಡಿದಾಗ ಆ ಶೋನಲ್ಲಿ ಆ ಥರದ ಒಂದು ಕಪಲ್ಲು, ಆ ಥರದ ಒಂದು ಜೋಡಿ ಅಂದಾಗ ನಿಮ್ಮದು ಮತ್ತು ಧರ್ಮ ಅವ್ರದ್ದು. ಸೊ ಧರ್ಮ ಅವರು ನೀವು ಒಟ್ಟೊಟ್ಟಿಗೆ ಸಿನಿಮಾಗಳು ಮಾಡಿದ್ದೀರಾ, ಒಳ್ಳೆ ಕ್ಲೋಸ್ ಫ್ರೆಂಡ್ಸ್ ಅಂತ ಗೊತ್ತು. ಸೊ ಧರ್ಮ ಅವರು ಯಾವಾಗಿಂದ ಪರಿಚಯ ನಿಮಗೆ ಅಂತ? ನಾನು ಫಸ್ಟ್ ಸಿನಿಮಾ ಮಾಡಿದ್ದು ಖಡಕ್ ಅಂತ ಅವರೊಟ್ಟಿಗೆ. ದರ್ಶನ್ ಸರ್ ಬಂದು ಮುಹೂರ್ತ ಮಾಡಿರ್ತಾರೆ ಆ ಸಿನಿಮಾ. ಅಲ್ಲಿಂದ ಧರ್ಮ ಅವ್ರ ಪರಿಚಯ ನನಗೆ. ಅದಾದ್ಮೇಲೆ ಇನ್ನೂ 2 ಸಿನಿಮಾ ಮಾಡ್ತೀವಿ. ಅದು ರಿಲೀಸ್ ಆಗಿತ್ತು ಖಡಕ್. ವಿನೋದ್ ಪ್ರಭಾಕರ್ ಅವರು ಬಂದು ಟ್ರೈಲರ್ ಲಾಂಚ್ ಮಾಡಿಕೊಡ್ತಾರೆ, ಸಿನಿಮಾ ರಿಲೀಸ್ ಆಯಿತು. ಇನ್ನೊಂದು ದ ವೈರಸ್ ಅಂತ, ಅದಿನ್ನೂ ಶೂಟಿಂಗ್ ಕಂಪ್ಲೀಟ್ ಆಗಿದೆ, ರಿಲೀಸ್ ಆಗಬೇಕು. ಇವಾಗ ಒಂದು ರೆಡಿ ಇದೆ, ರೆಡಿ ಟು ರಿಲೀಸ್, ಬ್ಯಾಂಗ್ಳೂರಿಂದ ಧರ್ಮ ಅವ್ರ ಜೊತೆಗೇನೆ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಕಾನ್ಸೆಪ್ಟ್ಸ್. ಇವಾಗ ಅದು ಬಹುಶಃ ಈಗ ಅವ್ರು ಆಚೆ ಬಂದಿದ್ದಾರೆ, ಪ್ಲಾನ್ ಆಗುತ್ತೆ ಅನ್ಸುತ್ತೆ ಯಾವಾಗ ರಿಲೀಸ್ ಮಾಡಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.